ನಮಸ್ತೆ ಎಲ್ರಿಗೂ, ಹೇಗಿದ್ದೀರಿ? ನಾನು ಚೆನ್ನಾಗಿದ್ದೇನೆ. ಇವತ್ತು ನಿಮಗೆ ಟೈಟಲ್ ನೋಡುವಾಗಲೇ ಗೊತ್ತಾಗಿರ್ಬೋದು ನಾನು ಏನು ವಿಡಿಯೋ ಮಾಡ್ತಾ ಇದ್ದೇನೆ ಇವತ್ತು ಅಂತ. ಸೊ ಅದ್ವಿಕಾ ಮತ್ತು ಅದ್ರಿತಿ ಅವರ ಡ್ರೆಸ್ ಕಲೆಕ್ಷನ್ಸ್ ಏನಿದೆ ಅದನ್ನು ತೋರಿಸುವ ಅಂತ ಹೊರಟಿದ್ದೇನೆ ಇವತ್ತು. ಸೊ ಹೆಣ್ಮಕ್ಳ ಡ್ರೆಸ್ ಅಂದರೆ ಎಲ್ರಿಗೂ ಇಷ್ಟ ಆಗ್ತದೆ. ಅಂದರೆ ಯಾವುದು ಚೆನ್ನಾಗಿದೆ ಅಂದರೆ ತುಂಬ ಲೆಹೆಂಗಾ ಅಲ್ಲ, ಈ ಫ್ರಾಕ್ ಟೈಪಲ್ಲೆಲ್ಲ ತುಂಬ ಚಂದ ಇರ್ತದೆ. ಸೊ ಎಲ್ರಿಗೂ ಇಷ್ಟ ಆಗ್ತದೆ ಅದೆಲ್ಲ. ಸೊ ನನಗೂ ಇಷ್ಟ ಆ ಥರ ಡ್ರೆಸ್ ಪರ್ಚೇಸ್ ಮಾಡೋದೆಲ್ಲ. ಸೊ ಇಲ್ಲೀಗ ಫಸ್ಟಿಗೆ ನಾನು ತೋರಿಸ್ತಾ ಇರೋದು ಇದೊಂಥರ ಪಾರ್ಟಿಗೆ ಅಥವಾ ಫಂಕ್ಷನ್ಸ್ಗೆ ಹಾಕುವಂಥ ಡ್ರೆಸ್ಗಳು. ಇದು ಸ್ವಲ್ಪ ಇದೆ ಅಷ್ಟೇ. ಆಮೇಲೆ ಕಾಟನ್ನು ಆ ಥರ ಎಲ್ಲ ಸ್ವಲ್ಪ ಇದೆ. ಸೊ ಒಂದೊಂದಾಗಿ ತೋರಿಸ್ತೀನಿ. ಫಸ್ಟಿಗೆ ಅದ್ವಿಕೊಂದು ತೋರಿಸ್ತೇನೆ ನಾನು. ನೋಡಿ, ಇಲ್ಲಿ ಇದೊಂದಿದೆ ನೋಡಿ, ಇದು ಈ ಥರ ಸ್ಲೀವ್ ಇತ್ತು, ಅಟ್ಯಾಚ್ ಮಾಡ್ಬೋದಿತ್ತು ಬೇಕಾದರೆ. ಇದಕ್ಕೆ ಸ್ಲೀವ್ ಅಟ್ಯಾಚ್ ಮಾಡಲಿಲ್ಲ. ಸೊ ಇದು ಬಂದು ತಗೊಂಡಿದ್ದಲ್ಲ, ನನ್ನ ಅತ್ತೆ ಒಬ್ರು ಇದ್ದಾರೆ. ಅವರು ಫಸ್ಟ್ ಟೈಮ್ ಇವಳು ಅದ್ರಿತಿ ಅಲ್ಲಿ ನನ್ನ ತಾಯಿ ಮನೆಯಲ್ಲಿರುವಾಗ, ಅದ್ರಿತಿ ಹುಟ್ಟಿದಾಗ ಬರುವಾಗ ನೋಡ್ಲಿಕ್ಕೆ ಅಂತ ಬಂದಿದ್ರು. ಆವಾಗ ತಗೊಂಡು ಬಂದಿದ್ದು ಇದು ಅದ್ವಿಕನಿಗೆ. ಆಮೇಲೆ ಇದು ಅದ್ರಿತಿಗೆ. ಇದೆರಡು ಅವರೇ ಕೊಟ್ಟಿದ್ದು ಇವರಿಬ್ಬರಿಗೆ. ಸೊ ನೆಕ್ಸ್ಟ್ ಬಂದು ಇದೊಂದು ಪರ್ಪಲ್ ಇದೆ, ಅವಳ ಫೇವ್ರೆಟ್ಟು. ಹೆಚ್ಚಾಗಿ ಹಾಕ್ತಾ ಇರ್ತಾಳೆ ಸ್ಕೂಲಿಗೆ ಏನಾದರೂ ಫಂಕ್ಷನ್ಸ್ ಎಲ್ಲ ಇದ್ದರೆ. ನೋಡಿ, ಇದು ಈ ಥರ ಕೆಳಗಡೆ, ಮೇಲ್ಗಡೆ ಈ ಥರ, ಇಲ್ಲೊಂದು ಈ ಥರ ಇದೆ. ಸೊ ಇದಕ್ಕೆ ಇಲ್ಲಿದೆ ಹಿಂದೆ ಕಟ್ಟಲಿಕ್ಕೆ ಬಳ್ಳಿ. ಇದು ಆಮೇಲೆ ಇನ್ನೊಂದು, ಇದು ಸ್ವಲ್ಪ ಕ್ರೀಮ್ ಕಲರು, ಅಂದರೆ ಲೈಟ್ ಪಿಂಕ್, ಈ ಥರ ಇದು ಫುಲ್ ಸ್ಲೀವು, ಹಿಂದೆ ಜಿಪ್ಪು. ಸೊ ಇದು ಮತ್ತು ಈ ಪರ್ಪಲ್ ಹೇಳಿದ್ನಲ್ಲ, ಇದೆರಡು ಇವರೇ ಅಪ್ಪ ಮತ್ತು ಮಗಳು ಬೆಳ್ಳಾರೆಗೆ ಹೋಗಿದ್ರು. ಅಲ್ಲಿ ಹೋದಾಗ ತಗೊಂಡು ಬಂದಿದ್ದು ಇದೆರಡು. ಆಮೇಲೆ ಇದೊಂದು ಬ್ಲೂ ಅಲ್ಲಿ ಪಿಂಕ್ ಡಿಸೈನ್ ಚೆನ್ನಾಗಿದೆ ಇದು ಕೂಡ. ಸೊ ಇದು ಅದ್ವಿಕಂದು, ಇದು ಅದ್ರಿತಿದು, ಎರಡು ಒಂದೇ ರೀತಿದು. ಸೊ ಇದು ಬಂದು ಇವರ ಫ್ರೆಂಡು ಶಶಿ ಅಂತ ಇದ್ದಾರೆ, ಇವರ ಕ್ಲಾಸ್ಮೇಟ್ ಕೂಡ. ಹಾಗೆ ಅವರು ಇಲ್ಲಿಗೆ ನಮ್ಮ ಮನೆಗೆ ಬಂದಿದ್ರು. ಹಾಗೆ ಬರುವಾಗ ತಗೊಂಡು ಬಂದಿದ್ದು ಇಬ್ಬರಿಗೆ ಕೂಡ. ನಾನು ಸುಮಾರು ಹುಡುಕ್ತಾ ಇದ್ದೇನೆ ಇಬ್ಬರಿಗೂ ಒಂದೇ ರೀತಿದು ಸಿಗ್ತದ ಅಂತ. ಎಲ್ಲಿ ಕೂಡ ಸಿಗುದಿಲ್ಲ. ಅಂದರೆ ಈ ಶರ್ಟ್, ಈ ಟೀ ಶರ್ಟ್ಸ್ ಎಲ್ಲ ಇದೆಯಲ್ಲ, ಅದು ಮಾತ್ರ ಸಿಗ್ತದಷ್ಟೇ. ಈ ಫ್ರಾಕ್ ಅದೆಲ್ಲ ಶಾಪಿಗೆ ಹೋಗಿ ತಗೊಳ್ಬೇಕಷ್ಟೆ, ಎಲ್ಲಿ ಸಿಗ್ತದೆ ಅಂತ ಗೊತ್ತಿಲ್ಲ. ಸೊ ಇದು ಬಂದು ಅದ್ರಿತಿದು, ಈ ಥರ ಹಿಂದೆ ಜಿಪ್ ಇದೆ, ಇಲ್ಲಿ ಫ್ರಂಟಲ್ಲಿ ಈ ಥರ ಡಿಸೈನು ಫ್ಲವರ್ ಎಲ್ಲ. ಸೊ ಇದು ಇವರು ಹಸ್ಬೆಂಡ್ ಮತ್ತು ಅದ್ವಿಕಾ ಹೋಗಿದ್ರು ಇಲ್ಲಿ ಬೆಂಗಳೂರಲ್ಲೇ ಇದು ತಗೊಂಡಿದ್ದು. ಸೊ ಅವರಿಗೆಲ್ಲ ಡ್ರೆಸ್ ತಗೊಳ್ಳುವಾಗ ಇವಳಿಗೊಂದು ತಗೊಂಡು ಬಂದಿದ್ದೆ. ಇದರಲ್ಲೊಂದು ರೀಲ್ ಮಾಡಿದ್ದು ಹಾಕಿದೆ ನೋಡಿ, ಶಾರ್ಟ್ಸ್ ರೀಲ್ ಅಲ್ಲ, ಇದರಲ್ಲಿ ನನ್ನ ಚಾನಲ್ ಇದೆ, ಚೆಕ್ ಮಾಡಿ. ಹಾಗೆ ಇದಿಷ್ಟು ಫಂಕ್ಷನ್ಗೆಲ್ಲ ಹಾಕುವಂಥ ಡ್ರೆಸ್ಸು. ಇನ್ನು ನೆಕ್ಸ್ಟ್ ತೋರಿಸುವಂಥದ್ದು ಮಾಮೂಲಿ ಹೊರಗಡೆ ಹೋಗ್ತಿದ್ರೆ ಎಲ್ಲ ಹಾಕುವಂಥದ್ದು. ಕಾಟನ್ನು ಇದೆ, ಬೇರೆ ಟೈಪ್ ಇದು ಇದೆ, ನೋಡು ಅದನ್ನು.
ಸೊ ನೆಕ್ಸ್ಟ್ ಸೆಟ್ ನೋಡುವ. ಸೊ ಇದು ಒಂದು, ಇದು ಅದ್ವಿಕಂದು, ಆಮೇಲೆ ಇದು ಅದ್ರಿತಿದು. ಇದೆಲ್ಲ ಆ್ಯಕ್ಚುಲಿ ಹಿಂದೆ ಯಾವುದು ಮುಂದೆ ಯಾವುದು ಅಂತಿಲ್ಲ, ಯಾವುದು ಯಾವ ಸೈಡ್ ಬೇಕಾದರೂ ಹಾಕೋಬೋದು ಆ ಥರದ್ದು. ಇದೆರಡು ಆ್ಯಕ್ಚುಲಿ ನನ್ನ ಮಾವ ಅಂದರೆ ತಾಯಿಯ ತಮ್ಮ ಆಫ್ರಿಕಾದಲ್ಲಿ ಜಾಬ್ ಮಾಡ್ತಾ ಇದ್ದಾರೆ. ಅವರು ಒಂದೂವರೆ ವರ್ಷ ಆಯ್ತು ಈಗ ಹೋಗಿ. ಸೊ ಮೊನ್ನೆ ದಸರಾ ಟೈಮಲ್ಲಿ ಅಲ್ಲಿ ಪೂಜೆ ಎಲ್ಲ ಇತ್ತು, ಹಾಗೆ ಬಂದಿದ್ರು ಅವರು ಆಫ್ರಿಕಾದಿಂದ. ನಾವು ಕೂಡ ಹೋಗಿದ್ದೆವು ಅಲ್ಲಿಗೆ. ಹಾಗೆ ಅವರು ಬರುವಾಗ ತಗೊಂಡು ಬಂದಿದ್ದು. ಅವರು ಅದ್ವಿಕ ಅದ್ವೈತ್ 3 ಜನಕ್ಕೂ ತಂದಿದ್ದಾರೆ. ಸೊ ಇದು ಅದ್ವಿತಿದು ಈ ಥರ, ಅಂದರೆ ಸ್ವಲ್ಪ ಕ್ರಾಸ್ ಟೈಪು. ಸೊ ನೋಡುವಾಗಲೇ ಗೊತ್ತಾಗ್ತದೆ ಆಫ್ರಿಕಾದಲ್ಲಿ ಸಿಗುವಂಥದ್ದು ಅಂತ. ಅಂದರೆ ಅಲ್ಲಿ ಹೆಚ್ಚಾಗಿ ಬಣ್ಣ ಬಣ್ಣದ ಅಂಗಿಗಳೆಲ್ಲ ಸಿಗುದು, ಡ್ರೆಸ್ ಎಲ್ಲ ನೋಡಿ ಈ ಥರ. ಇಲ್ಲಿ ಫುಲ್ ಇಲಾಸ್ಟಿಕ್ ಈ ಥರ ಸ್ಟ್ರೆಚ್ ಆಗ್ತದೆ. ಇದು ಕೂಡ ಅದೇ ರೀತಿ ನೋಡಿ, ಸ್ಟ್ರೆಚೇಬಲ್, ಚೆನ್ನಾಗಿದೆ ಎರಡು ಕೂಡ. ನೆಕ್ಸ್ಟ್ ಬಂದು ಇದು ಅದ್ವಿಕಂದು ನೋಡಿ ಈ ಥರ. ಈಗ ಸ್ವಲ್ಪ ಗಿಡ್ಡಾಗ್ತದೆ ಅವಳಿಗೆ ಈ ಥರ, ಅಂದರೆ ಈ ಥರ ಸ್ಲೀವ್ ತುಂಬ ದೊಡ್ಡದಿದೆ. ಈ ಸ್ಲೀವಿಗೆ ಎಂತ ಹೇಳೋದು ಗೊತ್ತಿಲ್ಲ ನನಗೆ. ಈ ಥರ ಡಿಸೈನ್, ಇಲ್ಲಿ ಫ್ಲವರ್ ಇಲ್ಲಿ. ಸೊ ನೆಕ್ಸ್ಟ್ ಇದೊಂದು ಸಿಂಪಲ್ ಕಾಟನ್ ಡ್ರೆಸ್, ಯೆಲ್ಲೋ ವೈಟ್ ಗ್ರೀನ್ ಎಲ್ಲ ಮಿಕ್ಸ್ ಇದೆ, ಫ್ಲವರ್ ಎಲ್ಲ. ಇದು ನಮ್ಮ ಅತ್ತೆ ತಂಗಿ ಇಲ್ಲೇ ಇರೋದು, ನಮ್ಮ ಮನೆ ಹತ್ರನೇ. ಸೊ ಅವರು ಎಲ್ಲಿಗೋ ಡ್ರೆಸ್ ಶಾಪಿಂಗ್ ಅಂತ ಹೋಗಿರುವಾಗ ತಗೊಂಡು ಬಂದಿದ್ದು. ಸೊ ಇದೊಂದು, ಇದು ಕಾಟನ್. ಇದು ಅವಳ ಫೇವ್ರೆಟ್. ಇದು ಆ್ಯಕ್ಚುಲಿ ಎಲ್ಲಿಂದ ತಗೊಂಡದಲ್ಲ, ಇದು ನಮ್ಮ ಅತ್ತೆ ಹೊಲಿದಿದ್ದು. ನಮ್ಮ ಅತ್ತೆ ಹೊಲಿತಾರೆ ತುಂಬ ಫ್ರಾಕ್ಸ್, ಆಮೇಲೆ ಇದು ಏನು ಸ್ಯಾರಿ ಇಡ್ಲಿಕ್ಕೆ ಏನು ಪೆಟ್ಟಿಗೆ ಥರ ಬರುತ್ತಲ್ಲ, ಏನು ಎಂತ ಅಂತ ಹೇಳೋದು ಅದಕ್ಕೆ, ಸ್ಯಾರಿ ಇಡುವಂಥ ಬಾಕ್ಸ್, ಆ ಥರ ಎಲ್ಲ ಹೊಲಿತಾರೆ ತುಂಬ. ಹಾಗೆ ಇದು ಅವರು ಹೊಲಿದಿದ್ದು. ಹಿಂದ್ಗಡೆ ಈ ಥರ ಇದಿಟ್ಟಿದ್ದಾರೆ, ಗುಬ್ಬಿ ಹೀಗೆ. ಇದು ಆಮೇಲೆ ನೋಡಿ, ಇದು ಕೂಡ ಅವರೇ ಹೊಲಿದಿದ್ದು. ಇದು ಕೂಡ ಚೆನ್ನಾಗಿದೆ, ಇದು ಕೂಡ ಹಾಕ್ತಾಳೆ ಅವಳು. ಸೊ ಇದಕ್ಕೆ ಬಳ್ಳಿಯೆಲ್ಲ ಇಟ್ಟಿದ್ದಾರೆ. ಆಮೇಲೆ ಇಲ್ಲಿ 3 ಬಟನ್ಸ್ ಈ ಥರ. ಆಮೇಲೆ ಇನ್ನೊಂದು, ಇದು ಗ್ರೀನ್ ಕಲರ್, ಇದು ಮೇಲ್ಗಡೆ ಈ ಥರ ನೆಟ್, ಒಳಗಡೆ ಈ ಥರ. ಇದು ಕೂಡ ಚೆನ್ನಾಗಿದೆ. ಇದು ಆ್ಯಕ್ಚುಲಿ ನಾನು ಅಮೆಝಾನಲ್ಲಿ ತರಿಸಿದ್ದು, ಹಾಪ್ ಸ್ಕಾಚ್ನವ್ರದ್ದು. ಇದೊಂಥರ ಚೆನ್ನಾಗಿದೆ ಕ್ವಾಲಿಟಿ, ಸ್ವಲ್ಪ ಹಾಕುವಾಗ ಸ್ವಲ್ಪ ನೈಸಾಗಿ ತಂಪಾಗ್ತದೆ, ಚಂದ ಉಂಟಿದು. ಆಮೇಲೆ ಇದು ನೋಡಿ, ಕಲರ್ ಪಿಂಕ್ ಕಲರ್, ಇಲ್ಲೊಂದು ಫ್ಲವರ್ ಇದೆ. ಸೊ ಇದು ರಿಲಯನ್ಸ್ ಅನಿಸುತ್ತೆ, ಸುಮಾರು ಟೈಮ್ ಆಯಿತು ತಗೊಂಡು. ರಿಲಯನ್ಸ್ ಟ್ರೆಂಡ್ಸಿಂದ. ಇನ್ನೊಂದು, ಇದು ಸ್ಕರ್ಟ್, ಆಮೇಲೆ ಇದು ಮೇಲಿದ್ದು ಟಾಪ್, ಇದು ಫುಲ್ ಸ್ಲೀವ್. ಇಲ್ಲಿ ಈ ಥರ ಸೈಡಲ್ಲಿ 2 ನೇತಾಡ್ತಾ ಉಂಟು. ಆಮೇಲೆ ಇದು
ಅದಕ್ಕೆ ಕೋಟ್ ಟೈಪ್ ಮೇಲ್ಗಡೆಯಿಂದ ಹಾಕಲಿಕ್ಕೆ, ಇದು ಎದುರುಗಡೆ ಹೀಗೆ ಕಟ್ಟಲಿಕ್ಕೆ. ಹಾಗೆ ಇದೊಂದು ಇದಲ್ಲೇ ಪಂಜದಲ್ಲೇ ತಗೊಂಡದ್ದು ನಾವು. ಹಾಗೆ ಆಮೇಲೆ ಇದು ಕಾಟನ್ ಶರ್ಟ್ ಫುಲ್ ಸ್ಲೀವ್, ಇದು ಅದ್ವಿಕಂದು. ಆಮೇಲೆ ಇದು ಅದ್ರಿತಿಗೆ ಸ್ವಲ್ಪ ದೊಡ್ಡದಾಗ್ತದೆ, ಇದು ಅದ್ರಿತಿದು ಸ್ವಲ್ಪ ದೊಡ್ಡ ಆಗಬೇಕು. ಇವಳು ಒಂದು 2-2.5 ವರ್ಷ ಆಗುವಾಗ ಕರೆಕ್ಟ್ ಆಗ್ಬೋದು. ಇದು ಬಂದು ತಂಗಿ ಇಲ್ಲೇ ನಮ್ಮ ಮನೆ ಹತ್ರ ವಿಶಾಲ್ ಮಾರ್ಟ್ ಅಂತ ಇದೆ, ಅಲ್ಲಿಗೆ ಹೋಗಿದ್ದವರು. ಹೋಗುವಾಗ 3 ಮಕ್ಕಳಿಗೆ ಒಂದೇ ಟೈಪ್ ಇದು, ಅಂದರೆ ಡಿಸೈನ್ ಕೂಡ ಸೇಮ್. ಹಾಗಾಗಿ ಅವಳು ತಂದಿದ್ದು. ನೆಕ್ಸ್ಟ್ ಬಂದು ಅದ್ವಿಕಂದ್ ಅಂದರೆ ಇದು ಅದ್ವಿತಿಯ ನಾಮಕರಣಕ್ಕೆ ತೆಗೆದದ್ದು. ಇದು ಆನ್ಲೈನಲ್ಲಿ ಆರ್ಡರ್ ಮಾಡಿದ್ದಾನೆ ಅಮೆಝಾನಲ್ಲಿ. ಇಬ್ಬರಿಗೂ ಸೇಮ್ ಸಿಕ್ಕಿದೆ. ಆ್ಯಕ್ಚುಲಿ ಅದ್ವಿತಿದ ಅವಳಿಗೆ ಆಗೋದಿಲ್ಲ ಈಗ ಹಾಕಲಿಕ್ಕೆ, ಅದು ಚಿಕ್ಕದಾಗ್ತದೆ, ಹಾಗಾಗಿ ಅದಿಲ್ಲ. ಹಾಗೆ ಇಲ್ಲೊಂದು ಕಿಸೆ, ಇದೊಂದು ಇದು ಫುಲ್ ಕಾಟನ್ ಇದು. ಆಮೇಲೆ ಇದು ಎಲ್ಲಿಂದ ತಗೊಳ್ಳೋದು ಅಂತ ನೆನಪಿಲ್ಲ ನನಗೆ. ಇದು ಅವಳಿಗೆ ಚಿಕ್ಕದಾಗ್ತದೆ ಈಗ, ಅಷ್ಟೊಂದು ಹಾಕುವುದಿಲ್ಲ ಅವಳು. ಇದು ಕೂಡ ಕಾಟನ್. ಆಮೇಲೆ ಇದು ಕೂಡ ಪರ್ಪಲ್ ಫ್ರಾಕ್ ಎಲ್ಲ ಇತ್ತಲ್ಲ ದೊಡ್ಡದು, ಅದು ತರುವಾಗಲೇ ತಂದಿದ್ದು ಬೆಳ್ಳಾರೆಯಿಂದ. ಇದು ಚಂದ ಉಂಟು, ಅಂದರೆ ಸ್ವಲ್ಪ ದೊಡ್ಡದಾಗಿ ಚಂದ ಉಂಟು. ಅಂದರೆ ಮಕ್ಕಳು ಬೆಳೆಯುವಾಗ ದೊಡ್ಡದು ತಗೊಂಡ್ರು ಪರವಾಗಿಲ್ಲ, ಸ್ವಲ್ಪ ದೊಡ್ಡವರಾದ ನಂತರ ಹಾಕ್ಲಿಕ್ಕೆ ಆಗ್ತದೆ. ಸೊ ಇದು ಇಲ್ಲಿ ಬೆಂಗಳೂರಿಂದಲೇ ತಗೊಂಡದ್ದು. ಇದು ಚೆನ್ನಾಗುಂಟು. ಇದು ವೈಟಲ್ಲಿ ಡಿಸೈನ್ ಇಲ್ಲಿ ಈ ಥರ ಇದೆಲ್ಲ ಉಂಟು, ಬಳ್ಳಿ ಎಲ್ಲ. ಆಮೇಲೆ ಇಲ್ಲಿ ಕೆಳಗಡೆ ಸ್ವಲ್ಪ ಡಿಸೈನ್ ಥರ ಇದೆ. ಹಾಗೆ ಇಲ್ಲಿ ಕೂಡ ಇದಿಷ್ಟು ಅದ್ವಿಕಂದ ಆಯಿತು. ಕೆಲವು ಉಂಟು ಅದ್ವಿಕಂದ, ಚಿಕ್ಕದಾಗ್ತದೆ ತುಂಬ, ಅದು ಇವಳಿಗೆ ಆಗ್ತದೆ ಅದ್ರಿತಿಗೆ. ಆದರೆ ಇವಳು ಹಾಕಬೇಕಂದ್ರೆ ಇವಳಿಗೊಂದು 2-3 ವರ್ಷ ಆಗಬೇಕು, ಆವಾಗ ಹಾಕುವಂಥದ್ದು ಇರೋದು ಅವಳದು. ಕೆಲವು ತೆಗೆದಿಟ್ಟಿದ್ದೇನೆ, ಅಂದರೆ ಕ್ವಾಲಿಟಿ ಚೆನ್ನಾಗಿರೋದು. ಹಾಗೆ ಇನ್ನು ನಮ್ಮ ಅದ್ರಿತಿ ಅವ್ರದ್ದು ಇದೊಂದು ಪಿಂಕ್ ಮತ್ತು ವೈಟ್ ಬಣ್ಣದೊಂದು ಫ್ರಾಕ್ ಕಾಟನ್. ಈ ಸ್ವಲ್ಪ ಕಾಟನ್ ಮಿಕ್ಸ್ ನೈಸ್ ಉಂಟು, ಚೆಂದ ಉಂಟು. ಇದು ಕೂಡ ಬ್ಲೂ ಮತ್ತು ವೈಟಲ್ಲಿ ಸ್ವಲ್ಪ ಡಿಸೈನ್ ಕೆಳಗಡೆ ಈ ಥರ. ಇದು ಆ್ಯಕ್ಚುಲಿ ಇವಳದು ಫಸ್ಟ್ ಫ್ರಾಕು, ಇದೆರಡು ಹಸ್ಬೆಂಡ್ ತಂದಿದ್ದು ಪುತ್ತೂರಿಯಿಂದ. ಇದು ಆನ್ಲೈನ್ ಆರ್ಡರ್ ಮಾಡಿದ್ದು, ಮೋಸ್ಟ್ಲಿ ಅಮೆಝಾನ್ ಆಗಿರಬೇಕು. ನಾನು ಹೆಚ್ಚಾಗಿ ಅಮೆಝಾನಲ್ಲಿ ಆರ್ಡರ್ ಮಾಡೋದೆಲ್ಲವು. ನೋಡಿ ಈ ಥರ, ಇದು ಲೈಟ್ ಆರೆಂಜ್, ಅದರಲ್ಲಿ ಬ್ಲೂ ಈ ಥರ ಪಟ್ಟಿ. ಆಮೇಲೆ ಇಲ್ಲಿ ಕೈ ಬಂದು ಇಲಾಸ್ಟಿಕ್. ಇದು ತಂಪಾಗ್ತದೆ ಹಾಕುವಾಗ, ಸೆಕೆಗಾಲೆಲ್ಲ ಒಳ್ಳೆಯದು, ಬೇಸಿಗೆಗಾಲೆಲ್ಲ ಹಾಕುವಾಗ. ಸೊ ಇದು ಮತ್ತು ಇದು ಆರೆಂಜ್ ಉಂಟಲ್ಲ, ಇದು ಎರಡು ಒಟ್ಟಿಗೆ ತರಿಸಿದ್ದು ನಾನು. ಸೇಮ್ ಪ್ಯಾಟರ್ನು, ಮತ್ತು ಇದು ಕಲರು ಮಾತ್ರ ಚೇಂಜ್ ಅಷ್ಟೆ, ಕಲರ್ ಮತ್ತು ಡಿಸೈನ್. ಇದು ಕೂಡ ನೋಡಿ ಇಲಾಸ್ಟಿಕ್ಕು. ಇಲ್ಲಿ ವೈಟ್ ಬಣ್ಣ, ಇದು ಗ್ರೀನಲ್ಲಿ ವೈಟ್, ಇದು ಆರೆಂಜಲ್ಲಿ ಬ್ಲೂ ಡಿಸೈನ್ ಆ ಥರ. ಸೊ ಇದಿಷ್ಟು ಇವರ ಡ್ರೆಸ್. ಜಾಗ ಹೇಳಿದಾಗ ಸ್ವಲ್ಪ ಉಂಟು, ಅದೆಲ್ಲ ಇವಳು ಹಾಕಿದಾಗ ತೋರಿಸ್ತೇನೆ ಬೇಕಾದರೆ. ಹಾಗೆ ಸೊ ಈ ವಿಡಿಯೋ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.
ಈ ವಿಡಿಯೋ ಹೇಗಿದೆ ಅಂತ ಹೇಳಿ. ಇಷ್ಟ ಆದರೆ ಲೈಕ್ ಮಾಡಿ, ಎಲ್ಲರ ಜೊತೆ ಶೇರ್ ಮಾಡಿ, ಸಪೋರ್ಟ್ ಮಾಡಿ ನನಗೆ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋದು ಅಂತ ಅಂದ್ಕೊಳ್ತಾ ಇದ್ದೇನೆ. ಸೊ ನಿಮಗೇನಾದರೂ ನನ್ನ ಕಡೆಯಿಂದ ಯಾವುದೇ ವಿಷಯದ ಬಗ್ಗೆ ಏನಾದರೂ ವಿಡಿಯೋ ಮಾಡಬೇಕು ಅಂತಿದ್ದರೆ ಕಮೆಂಟ್ ಮಾಡಿ. ಯಾವ ವಿಷಯದ ಬಗ್ಗೆ ಏನಾದರೂ ನಿಮಗೆ ತಿಳ್ಕೊಳ್ಬೇಕು ಅಂತ ಇದ್ದರೆ ನನ್ನ ಕಡೆಯಿಂದ ಕಮೆಂಟ್ ಮಾಡಿ, ಆ ವಿಷಯದ ಬಗ್ಗೆ ವಿಡಿಯೋ ಮಾಡ್ತೇನೆ. ಹಾಗೆ ಇವಳು ನಿದ್ದೆ ಮಾಡಿದ್ದಾಳೆ. ನಿದ್ದೆ ಮಾಡಿಸಿ ನಾನೀಗ ವಿಡಿಯೋ ಮಾಡ್ತೇನೆ. ಆಗ ಬಂದ್ರಲ್ಲ, ನಾನು ಅಲ್ಲಿಗೆ ಕಟ್ ಮಾಡಿದೆ ವಿಡಿಯೋ. ಸೊ ಈಗ ಹೋಮ್ವರ್ಕ್ ಮಾಡ್ತಾ ಇದ್ದಾಳೆ. ಹಾಗೆ ಸೊ ನೋಡುವ ಯಾವ ವಿಡಿಯೋ ನೆಕ್ಸ್ಟ್ ಮಾಡ್ತೇನೆ ಅಂತ ಗೊತ್ತಿಲ್ಲ, ನೋಡಬೇಕು. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ. ಸೊ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೇನೆ. ಬಾಯ್.